ಚುನಾವಣೆ ಕಾವು ರಂಗೇರಿದೆ. ನಾವು ಇವತ್ತು ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಂ ವಿ ವಿಶ್ವನಾಥ ರೈಗಳು ಇದ್ದಾರೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಉಸ್ತುವಾರಿಗಳಾದಂಥ ಕಾವು ಹೇಮಣ್ಣ ಶೆಟ್ಟರಿದ್ದಾರೆ. KPCCಯ ಪ್ರಧಾನ ಕಾರ್ಯದರ್ಶಿಗಳು ಉಸ್ತುವಾರಿಗಳಂಥ MS ಮೊಹಮ್ಮದ್ ಇದ್ದಾರೆ. ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಹಮ್ಮದ್ ಆಲಿ ಅವರಿದ್ದಾರೆ. ಚುನಾವಣೆ ಲೋಕಸಭಾ ಚುನಾವಣೆಯ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇವತ್ತು ಮಾಧ್ಯಮದವರನ್ನು ಕರೆದಿದ್ದೇವೆ. ನಾವು ಇವಾಗ ಎಲ್ಲ ನಮ್ಮ ಕಾರ್ಯಕರ್ತರು ವಲಯ ಮಟ್ಟದಲ್ಲಿ ನಾವು ಒಂದು ಸಭೆಯನ್ನು ನಡೆಸಿ ಕಾರ್ಯಕರ್ತರಿಗೆ ಮತ್ತು ಬೂತ್ ಅಧ್ಯಕ್ಷರುಗಳಿಗೆ, ವಲಯ ಅಧ್ಯಕ್ಷರುಗಳಿಗೆ ಎಲ್ಲ ಪಕ್ಷದ ವಿಚಾರಗಳನ್ನು, ಇಲ್ಲಿ ಆಗಿರುವಂಥ ಅಭಿವೃದ್ಧಿಗಳನ್ನು, ಇಲ್ಲಿ ಬಂದಿರುವಂಥ ಅನುದಾನಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡುವ ಮುಖಾಂತರ ಒಂದು ಭದ್ರವಾದ ಒಂದು ಟೀಮನ್ನು ಮಾಡಿ ಮನೆ ಮನೆಗೆ ಹೋಗುವಂಥ ಕೆಲಸ ಈಗ ಆಗಿದೆ. ಇವಾಗಲೇ ಒಂದು ಸುತ್ತಿನ ಮನೆ ಭೇಟಿಯನ್ನು ಮುಗಿಸಿ ನಮ್ಮ ಕಾರ್ಯಕರ್ತರು 2ನೇ ಸುತ್ತಿನ ಮನೆ ಭೇಟಿಯಲ್ಲಿ ಇದ್ದಾರೆ. ನಮಗೆ ಈ ಸಲ ತುಂಬ ಅತ್ಯಂತ ಸಂತೋಷ ಆಗ್ತಿದೆ. ಧೈರ್ಯದಿಂದ ಹೇಳ್ತಾ ಇದ್ದೇವೆ, ನಮ್ಮ 5 ಗ್ಯಾರಂಟಿಗಳು ಏನಿದೆ, ಆ 5 ಗ್ಯಾರಂಟಿಗಳು ಒಳ್ಳೆಯ ರೀತಿಯಲ್ಲಿ ಜನರನ್ನು ತಲುಪುವಂಥ ಕೆಲಸ ಆಗಿದೆ. ಅದೇ ರೀತಿ ಜನಗಳು ಕೂಡ ಇದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಿದೆ. ಯಾಕಂತೇಳಿದರೆ ನಮ್ಮ ಕಾರ್ಯಕರ್ತರು ಮನೆ ಭೇಟಿ ಮಾಡುವಾಗ ಪ್ರತಿ ಮನೆಯವರು ಕೂಡ ಈ 5 ಗ್ಯಾರಂಟಿಗಳ ಬಗ್ಗೆ, ಅದರಲ್ಲೂ ಗೃಹಲಕ್ಷ್ಮಿ ಬಗ್ಗೆ ಹೆಚ್ಚಿನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮನೆಗೆ ಭೇಟಿ ಕೊಡುವಾಗ ಈ 5 ಗ್ಯಾರಂಟಿಗಳು ಇವಾಗ ತಾನೇ ಒಂದು ಮನೆಗೆ ಸುಮಾರು 30,000 ರಿಂದ 35,000 ರೂಪಾಯಿ ಪ್ರತಿ ಮನೆಗೆ ಸಿಗುವಂಥದ್ದು ಆಗಿದೆ. ಜನ ಬದಲಾವಣೆಯನ್ನು ಬಯಸಿದ್ದಾರೆ. 32 ವರ್ಷದಿಂದ ಇಲ್ಲಿ BJP ಪಕ್ಷದ ಸಂಸದರಿದ್ದು ಅದರ 32 ವರ್ಷದ ಅಭಿವೃದ್ಧಿಯನ್ನು ತುಲನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬಂದು 11 ತಿಂಗಳು ಆಗ್ತಾ ಇದೆ. ಈ 11 ತಿಂಗಳಿನ ಅಭಿವೃದ್ಧಿ ಮತ್ತು ಭರವಸೆ ಕೊಟ್ಟಂಥ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಬಗ್ಗೆ ತುಲನೆ ಮಾಡಿದ್ದಾರೆ. ಜನ ಕೂಡ ಇವತ್ತು ಬುದ್ಧಿವಂತರಿದ್ದಾರೆ. ಯಾರನ್ನು ಯಾವ ರೀತಿ ಮೋಸ ಮಾಡುವಂಥ ವಿಚಾರಗಳಿಲ್ಲ. ಜನ ಇದನ್ನು ಅರ್ಥೈಸಿಕೊಂಡು ಕಾಂಗ್ರೆಸ್ಗೆ ಈ ಸಲ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಮಗೆ ಮನೆಗೆ ಹೋಗುವಾಗ ನಮ್ಮ ಕಾರ್ಯಕರ್ತರನ್ನು ಸ್ವಾಗತ ಮಾಡುವ ರೀತಿ ನೀತಿಗಳನ್ನು ನೋಡಿದರೆ ಹೌದು ಕಾಂಗ್ರೆಸ್ ಪಕ್ಷ ಆಗ್ಬೋದು ಅನ್ನೋ ವಿಚಾರವನ್ನು ನಮ್ಮೆಲ್ಲ ಗಮನಕ್ಕೆ ತಂದಿದೆ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ನಾವು ಈ ಸಲ ಒಂದು ಹೊಸ ಆಲೋಚನೆಯನ್ನು ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಪ್ರತಿ ವರ್ಷ ಎಲ್ಲ ಪಕ್ಷಗಳು ಚುನಾವಣೆ ರ್ಯಾಲಿಗಳನ್ನು ಮಾಡ್ತದೆ. ಕೊನೆಯ ಟೈಮಿನಲ್ಲಿ ಒಂದು ದಿವಸ ಮುಂಚಿತವಾಗಿ ಇಡೀ ನಗರದಲ್ಲಿ ಒಂದು ರ್ಯಾಲಿ ಮಾಡುವಂಥ ಕಾರ್ಯಕ್ರಮ ಹಿಂದಿನಿಂದ ಬಂದಿರುವಂಥದ್ದು. ಎಲ್ಲ ಕಡೆ ಎಲ್ಲ ಚುನಾವಣಾ ಪ್ರಚಾರವನ್ನು ಮುಗಿಸಿ ಕೊನೆಯ ದಿನ ಒಂದು ರ್ಯಾಲಿಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಂಡಿರ್ತಾರೆ. ಆದರೆ ನಾವು ಈ ಸಲ ಸ್ವಲ್ಪ ಅದರಲ್ಲಿ ಬದಲಾವಣೆಗಳನ್ನು ಮಾಡುವ ಆಲೋಚನೆ. ಅಂದರೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ವಿಚಾರವನ್ನು ನಾವು ಈ ಸಲ ಗಮನಕ್ಕೆ ತೆಕ್ಕೊಂಡು, ಯಾಕಂತೇಳಿದ್ರೆ ನಾವು ಒಂದು 5,000 ಜನ ರ್ಯಾಲಿ ಮಾಡಿದರೆ, ಬುಲವಾಡಿಂದ ದರ್ಬೆವರೆಗೆ ರ್ಯಾಲಿ ಮಾಡಿದರೆ ಅವತ್ತಿನ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ವ್ಯಾಪಾರ ವಹಿವಾಟಿನವರಿಗೆ ತುಂಬ ತೊಂದರೆ ಆಗ್ತದೆ. ರೋಡು ಬ್ಲಾಕ್ ಆಗ್ತದೆ. ಮಕ್ಕಳಿಗೆ ಕೆಲವು ಎಕ್ಸಾಮ್ಗಳು ನಡೀತಾ ಇದೆ. ಕೆಲವು ಮಕ್ಕಳು ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ತಾಯಿದ್ದಾರೆ. ನೀಟ್ ಮತ್ತು CET ಎಕ್ಸಾಮಿಗೆ ಮಕ್ಕಳು ಬೇರೆ ಬೇರೆ ಕೋಚಿಂಗ್ ಕ್ಲಾಸಿಗೆ ಹೋಗೋರಿದ್ದಾರೆ, ಟ್ಯೂಷನ್ ಕ್ಲಾಸಿಗೆ ಹೋಗೋರಿದ್ದಾರೆ. ಇದನ್ನೆಲ್ಲ ಮನಗಂಡು ಈ ರ್ಯಾಲಿ ಮಾಡುವವರು ನಮಗೆ ಒಂದಷ್ಟು ಜನ ಕರೆ ಮಾಡಿ ಹೇಳಿದ್ದಾರೆ,
ನೋಡಿ, ನೀವು ಕಳೆದ ಸಲ ಚುನಾವಣೆ ಮುಂಚಿತವಾಗಿ ರ್ಯಾಲಿ ಮಾಡಿ ಅನಂತರ ವಿಜಯೋತ್ಸವದ ಬಗ್ಗೆ ನೀವು ಯಾವುದೇ ರ್ಯಾಲಿಯನ್ನು ನಾವು ಮಾಡಲಿಲ್ಲ. ಯಾಕಂದರೆ ಜನಗಳಿಗೆ ತೊಂದರೆ ಆಗ್ತದೆ. ಅದರಲ್ಲಿ ಬರುವಂಥದ್ದು ಕಾರ್ಯಕರ್ತರೇ, ಅದರಲ್ಲಿ ಏನು ಹೆಚ್ಚಿನ ಮತ ಗಳಿಸುವಂಥದ್ದಿಲ್ಲ, ನಮ್ಮ ಶಕ್ತಿಯನ್ನು ತೋರಿಸುವಂಥ ಕೆಲಸಗಳು ಅದರಲ್ಲಿ ಆಗುವುದಿಲ್ಲ. ಕಾರ್ಯಕರ್ತರು ಬಂದು ಒಂದಷ್ಟು ಬೊಬ್ಬೆ ಹಾಕ್ಕೊಂಡು ನಗರದಲ್ಲಿ ಹೋದರೆ ಅದರಲ್ಲಿ ಯಾವುದೇ ಒಂದು ನಗರದ ಸ್ವಚ್ಛತೆ ಹಾಳಾಗ್ತದೆ. ಟ್ರಾಫಿಕ್ ಸಿಗ್ನಲ್ಸ್ ಏನಿದೆ, ಟ್ರಾಫಿಕ್ ಪಾಲಿಸಿಗಳು ಏನಿದೆ, ಅದರಿಂದ ತೊಂದರೆ ಆಗ್ತದೆ. ಜನಗಳಿಗೆ ಹೋಗಿ ಬರುವವರಿಗೆ ತೊಂದರೆ ಆಗ್ತದೆ. ಇದನ್ನೆಲ್ಲ ಮನಗಂಡು ಈ ಸಲ ನಾವು ಕೊನೆಯ ಪಕ್ಷದಲ್ಲಿ ನಡೆಯುವಂಥ ರ್ಯಾಲಿಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಜನರಿಗಾಗಿ ಯಾರಿಗೂ ತೊಂದರೆ ಆಗದೆ, ಪಬ್ಲಿಕ್ಕಿಗೆ ಯಾವ ರೀತಿಯ, ಸಾರ್ವಜನಿಕರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಪುಣೆಯಲ್ಲಿ ನಡೆಯುವಂಥ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿ 23 ತಾರೀಕಿಗೆ 4 ಗಂಟೆಗೆ ಕಿಲ್ಲೆ ಮೈದಾನದಲ್ಲಿ ಒಂದು ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ನಾಳೆ ಈ ಸಮಾವೇಶದಲ್ಲಿ ಉಸ್ತುವಾರಿ ಮಂತ್ರಿಗಳಾದ ಗುಂಡೂರಾವ್ ಅವರು ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ. ಆನಂತರ ಮಂಜುನಾಥ್ ಭಂಡಾರಿ ಅವರು, ಹರೀಶ್ ಕುಮಾರ್ ಅವರು, ನಮ್ಮ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಅವರು, ರಮನಾಥ್ ರೈಗಳು, ಈ ಭಾಗದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾವು ಸುಮಾರು 3,000 ಜನದಿಂದ 5,000 ಜನರಷ್ಟು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ನಾಳೆ ಆ ರ್ಯಾಲಿಯನ್ನು ಮಾಡುವ ಬದಲು ನಾವು ಸಮಾವೇಶವನ್ನು ಮಾಡುವ ಆಲೋಚನೆಯಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ಸಾರ್ವಜನಿಕರು ಇದನ್ನು ಸ್ವಾಗತಿಸಬಹುದು. ಎಲ್ಲ ಬುದ್ಧಿವಂತ, ವಿದ್ಯಾವಂತ ಪುತ್ತೂರಿನ ನಾಗರಿಕರು ಇದನ್ನು ಸ್ವೀಕಾರ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಎಲ್ರಿಗೂ ಈ ಸಲ ಒಂದು ನಮ್ಮ ಸರ್ಕಾರ ಬಂದ ನಂತರ ಸುಮಾರು 1,491 ಕೋಟಿ ರೂಪಾಯಿ ಅನುದಾನಗಳು ಬಂದಿದೆ. ಇದರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, KMFಗೆ ಬಂದಿರುವಂಥದ್ದು, ಪಶು ವೈದ್ಯಕೀಯ ಕಾಲೇಜಿಗೆ ಇಷ್ಟರವರೆಗೆ ಬಂದಿರುವಂಥ 150 ಕೋಟಿ ರೂಪಾಯಿಗಳು ಬಂದಿರುವಂಥದ್ದು. ಆನಂತರ ನಮಗೆ ಕಬಕದಲ್ಲಿ ಗ್ರೌಂಡಿಗೆ ಜಾಗ ಕೊಟ್ಟಿರುವಂಥದ್ದು, ಅವರು ಕೂಡ ಸುಮಾರು 25 ಕೋಟಿ ರೂಪಾಯಿಯಲ್ಲಿ ಈಗಲೇ ಅದರ ಅಭಿವೃದ್ಧಿಗಾಗಿ ಟೆಂಡರನ್ನು ಕರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಟೆಂಡರು ಕೂಡ ನಮ್ಮ ಪುತ್ತೂರಿನವರಿಗೆ ಸಿಗಬೇಕು ಅಂತ, ಪುತ್ತೂರಿನ ಜನಗಳೇ ಇದನ್ನು ಟೆಂಡರಲ್ಲಿ, ಯಾಕಂದರೆ ಲೋಕಲ್ನವರಿಗೆ ಆದ್ಯತೆ ಕೊಡಬೇಕು ಅನ್ನೋ ವಿಚಾರವನ್ನು ನಾವು ಅವರಿಗೆ ಹೇಳಿದ್ದೇವೆ. ಯಾವುದೇ ಕಾಮಗಾರಿ ಇದ್ದರೂ ಈ ಭಾಗದವರಿಗೆ ಕೊಡಬೇಕು, ಟೆಂಡರ್ ಮೂಲಕವೂ ಅವರಿಗೆ ಅವರು ಕೂಡ ಅದಕ್ಕೆ ಭಾಗವಹಿಸುವಂಥ ಕೆಲಸಗಳು ಆಗಬಾರ್ದು ಅನ್ನೋ ವಿಚಾರವನ್ನು ಮಾಡಿ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನಷ್ಟು ಯೋಜನೆಗಳ, ಕುಡಿಯುವ ನೀರಿನ ಯೋಜನೆ ನಿಮಗೆ ಗೊತ್ತಿದೆ. ಪುತ್ತೂರಿಗೆ 1,010 ಕೋಟಿ ರೂಪಾಯಿ ಕುಡಿಯುವ ನೀರಿನ ಯೋಜನೆ ಆಗಿದೆ. ಮೊಬಿಲೈಸೇಷನ್ ಫಂಡ್ ರಿಲೀಸ್ ಆಗಿದೆ. ಫೈನಲ್ DPR ರೆಡಿಯಾಗಿ ಈಗಲೇ ವೆಟ್ ವ್ಯಾಲಿಗಳನ್ನು ಅಲ್ಲಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು 15 ತಿಂಗಳ ಒಳಗಡೆ, ಈಗಲೇ 3 ತಿಂಗಳು ಹೋಗಿದೆ, ಇನ್ನು 1 ವರ್ಷದಲ್ಲಿ ಎಲ್ಲ ಮನೆಗೂ ಪ್ಯೂರ್ ಡ್ರಿಂಕಿಂಗ್ ವಾಟರ್, ಫಿಲ್ಟರ್ ಡ್ರಿಂಕಿಂಗ್ ವಾಟರ್ ಕೊಡುವಂಥ ಕೆಲಸವನ್ನು ಮಾಡ್ತದೆ. ನಮ್ಮ ಕೆದಿಲದಲ್ಲಿ 3 ಕೋಟಿ ಲೀಟರ್ನಷ್ಟು ದೊಡ್ಡ ಫಿಲ್ಟ್ರೇಷನ್ ಪ್ಲ್ಯಾಂಟ್ ಆಗ್ತದೆ. ಈ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ನಾವು ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ. ನಮಗೆ ಈಗ ಶಿಲಾನ್ಯಾಸ ಮಾಡಲಿಕ್ಕೆ ಸಮಯ ಸರಿಯಾಗಿ ಸಿಗಲಿಲ್ಲ. ಕೆಲವರು ಹಿಂದಿನ ಶಾಸಕರೆಲ್ಲ ಹೇಳ್ತಿದ್ರು ನಮ್ಮ ಕಡೆಯಿಂದ ಬಂದ ಅನುದಾನ ಅಂತ. ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ, ಅದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ, ಅಧಿಕಾರಿಗಳ ಮುಖಾಂತರ, ಮಂತ್ರಿಗಳ ಮುಖಾಂತರ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡೋದ್ರಿಂದ ಅವರೇ ಉತ್ತರ ಕೊಟ್ಟರೆ ಅದು ಸರಿ ಅಂತ ನಮ್ಮ ಅನಿಸಿಕೆ. ಆ ಮುಖಾಂತರ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಅಭಿವೃದ್ಧಿ ಪಥವಾಗಿ ನಮ್ಮ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರಬೇಕಂತ ನಮ್ಮ ಕನಸು ಏನಿದೆ ಅದರ ಪೂರಕವಾಗಿ ಕೆಲಸ ಮಾಡುವಂಥದ್ದಾಗಿದೆ. ಪ್ರವಾಸೋದ್ಯಮ ತಾಣವನ್ನಾಗಿ ಇದನ್ನು ಮಾಡಬೇಕು. ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿಯಲ್ಲಿ ಸುಮಾರು 570 ಕೋಟಿ ರೂಪಾಯಿಯ ಪ್ರಪೋಸಲನ್ನು ನಾವು ಈಗಲೇ ಸರಕಾರಕ್ಕೆ ಮಂಡನೆ ಮಾಡುವಂಥ ಕೆಲಸಗಳಾಗಿದೆ. ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವ ಕನಸು ನಮ್ಮಲ್ಲಿದೆ. ಅದಕ್ಕೆ ಕೂಡ ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಮಾಸ್ಟರ್ ಪ್ಲ್ಯಾನನ್ನು ತಯಾರು ಮಾಡಿ ಸರಕಾರಕ್ಕೆ ಸಬ್ಮಿಷನ್ ಆಗಿದೆ. ಅದ ಅಪ್ರೂವಲ್ ಕೂಡ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ತಿರುಮಲಗುಡ್ಡೆಗೆ ಅಭಿವೃದ್ಧಿಗೆ, ಪ್ರವಾಸೋದ್ಯಮವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಈಗಲೇ 2 ಕೋಟಿ ರೂಪಾಯಿ ಅನುದಾನ ಆಗಿ ಟೆಂಡರ್ ಆಗಿದೆ. ಮುಂದಿನ ದಿವಸಗಳದನ್ನು ಮಾಡುವಂಥ ಕೆಲಸಗಳಾಗ್ತದೆ. ಒಟ್ಟಿನಲ್ಲಿ ಎಲ್ಲ ಅಭಿವೃದ್ಧಿ ಮತ್ತು
ಗ್ಯಾರಂಟಿಗಳು ಎಲ್ಲ ಸರಕಾರದಲ್ಲಿ ಸಿಗುವಂಥ ಕೆಲಸ ಆಗಿದೆ. ಅನುದಾನ ಕೂಡ ಬರುವಂಥ ಕೆಲಸ ಆಗಿದೆ. ಪುತ್ತೂರಿನ ಇತಿಹಾಸದಲ್ಲಿ ಸಿಗದಂಥ ಅನುದಾನ 9 ತಿಂಗಳಲ್ಲಿ ಪುತ್ತೂರಿಗೆ ಬಂದಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷದಿಂದ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಒಂದಷ್ಟು ಗ್ಯಾರಂಟಿಗಳನ್ನು ಈಗ ಘೋಷಣೆ ಮಾಡಿದ್ದಾರೆ. ಒಂದು ಮನೆಗೆ ಒಂದು ವರ್ಷಕ್ಕೆ, ಬಡ ಮನೆಗೆ ಒಂದು ಮನೆಗೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡುವಂಥದ್ದು. ಗ್ರಾಹಕರಿಗೆ ಪ್ರತಿಯೊಬ್ಬ ಬಡ ಕುಟುಂಬಗಳಿಗೆ 1 ಲಕ್ಷ ಆದರೆ ವೇತನ ಒಬ್ಬನಿಗೆ ಮಿನಿಮಮ್ ವೇತನ 1 ಲಕ್ಷ ರೂಪಾಯಿ ಸಿಗಬೇಕು. ಯಾಕಂತೇಳಿದ್ರೆ 9,000 ರೂಪಾಯಿಗೆ ಕೆಲಸ ಮಾಡುವವರಿದ್ದಾರೆ, 6,000 ರೂಪಾಯಿಗೆ ಕೆಲಸ ಮಾಡುವವರಿದ್ದಾರೆ. ಇದರಿಂದ ಏನಾಗ್ತದೆ, ಬಡವರಿಗೆ ಹಣ ಬರುವಂಥದ್ದು ಕಡಿಮೆ ಆಗ್ತದೆ. ಅದರಿಂದ 1 ಲಕ್ಷ ರೂಪಾಯಿ ವೇತನ, ಒಂದು ಕನಿಷ್ಠ ವೇತನ ಒಂದು ಕುಟುಂಬಕ್ಕೆ ಸಿಗುವಂಥದ್ದು ಆಗಬೇಕು. ಆನಂತರ ರೈತರ ಸಾಲ ಮನ್ನಾ ಮಾಡುವಂಥ ಯೋಜನೆ ಏನಿದೆ ನಮ್ಮ ಇದರಲ್ಲಿ ಇದೆ. ಒಬ್ಬ ಕೂಲಿ ಕಾರ್ಮಿಕನಿಗೆ ಮಿನಿಮಮ್ 400 ರೂಪಾಯಿ ವೇತನ ಸಿಗಬೇಕು ಅನ್ನೋ ವಿಚಾರ ನಮ್ಮ ಹತ್ರ ಇದೆ. ಇಷ್ಟರವರೆಗೆ ಯಾವುದೇ ಸರ್ಕಾರ ಜಾತಿ ಜನಗಣತಿಯನ್ನು ಇವತ್ತಿನವರೆಗೆ ಬಿಡುಗಡೆ ಮಾಡಿರಲಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು 12 ವರ್ಷದ ಹಿಂದಿನಿಂದ ಜಾತಿ ಜನಗಣತಿ ಆಗ್ತಾ ಇದೆ ಹೊರತು ಇವತ್ತಿನವರೆಗೆ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಸಿಗುವಂಥದ್ದು ಆಗಲಿಲ್ಲ. ಯಾವ ಇಲಾಖೆಯಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಆಗಲಿಲ್ಲ. ಇವತ್ತು ಕೂಡ ಮೊನ್ನೆ ತಾನೇ ಸರ್ಕಾರಕ್ಕೆ ಮಂಡಿಸಿದರೂ ಅದಕ್ಕೆ ಅನುಮತಿಗೆ ದೊರೆತಿಲ್ಲ. ಜಾತಿ ಜನಗಣತಿ ಈ ದೇಶದಲ್ಲಿ ಮಾಡಿ ಆ ಅನುಪಾತದಲ್ಲಿ ಅನುದಾನಗಳನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ತಗೊಂಡಿದೆ. ಯಾಕಂತ ಹೇಳಿದ್ರೆ ಟ್ಯಾಕ್ಸ್ ಯಾವುದೋ ಒಂದು ರಾಜ್ಯದಿಂದ ಟ್ಯಾಕ್ಸ್ ಬರ್ತದೆ, ಆ ರಾಜ್ಯಕ್ಕೆ ಟ್ಯಾಕ್ಸಿನಲ್ಲಿ ಬರುವಂಥ ಪಾಲನ್ನು ಕೊಡುವಂಥದ್ದು ಆಗೋದಿಲ್ಲ. ಅದರಿಂದ ಇದನ್ನೆಲ್ಲ ಜನ ತಿಳ್ಕೊಳ್ಳುವಂಥ ಸಮಯ ಬಂದಿದೆ. ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್, ನಾನು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುವಷ್ಟು ದೊಡ್ಡ ಜನ ಆಗಲಿಲ್ಲ, ಆದರೆ ಒಂದಷ್ಟು ವಿಚಾರಗಳು ನಿಮಗೂ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ರೈಟ್ ಅಂತ ನಾವು ಹೇಳೋದು. ಯಾವಾಗ ನಾವು CBI, ED, ಇನ್ಕಮ್ ಟ್ಯಾಕ್ಸ್, ಸುಪ್ರೀಂ ಕೋರ್ಟ್ ಇಂಥದ್ದನ್ನೆಲ್ಲ ಹತೋಟಿಗೆ ತಂದರೆ ಖಂಡಿತ ಈ ದೇಶಕ್ಕೆ ಒಳಿತು ಅಲ್ಲ. ನಿಮಗೆ ಗೊತ್ತಿರ್ಬೋದು, 2 ಮುಖ್ಯಮಂತ್ರಿಗಳು ಇವತ್ತು ಜೈಲಲ್ಲಿ ಕುಳಿತಾ ಇದ್ದಾರೆ. ನೀವೇ ಕೇಳಿ, ಇದು ಸರಿಯಾ? ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟು ಯಾರಾದರೂ ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಯಾವುದಾದ್ರೂ ಇನ್ನೊಬ್ಬ ಭಾರತದ ಪ್ರಧಾನಿ ಆದರೆ ಎಷ್ಟೋ ವರ್ಷದ ಮುಂದೆ ನೀವು ತಗೊಳ್ಬೋದು. ಈ ಥರ ನಾವು ಇಂಥ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು ಅನ್ನುವ ವಿಚಾರವನ್ನು ನಾವು ಅತ್ಯಂತ ಗಂಭೀರವಾಗಿ ನೋಡುವಂಥ ಸಮಯ ಇದಾಗಿದೆ. ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ. ಸುಳ್ಳು ಹೇಳ್ಬೋದು, ಒಂದು ಹಂತದಲ್ಲಿ ನಾವು ಬೇಕಾದಷ್ಟು ವಿಚಾರಗಳನ್ನು ಹೇಳ್ಬೋದು, ಆದರೆ ಅದನ್ನು ಉತ್ತರಕ್ಕೆ ಸಮಯ ಬಂದಾಗ ಜನ ಕೇಳ್ತಾರೆ, ಎಲ್ಲಿದೆ ಬುಲೆಟ್ ಟ್ರೈನ್ ಬಂತ, ಎಲ್ಲಿದೆ 15 ಲಕ್ಷ ರೂಪಾಯಿ ಅಕೌಂಟಿಗೆ ಬಂತ. ಕಾಂಗ್ರೆಸ್ನವರು 69-70 ವರ್ಷದಲ್ಲಿ ಏನು ಮಾಡಲಿಲ್ಲ ಅಂತಾರೆ. ಅದು ಏನು ಮಾಡಲಿಲ್ಲ. ಸೂಜಿಯಿಂದ ವಿಮಾನದವರೆಗೆ ಮಾಡಿದವರು ಕಾಂಗ್ರೆಸ್ನವರು, ಸೂಜಿಯಿಂದ ವಿಮಾನ ನಿಲ್ದಾಣದವರೆಗೆ ಮಾಡಿದವರು BJPಯವರು. ಇನ್ನು ಮಾರಲಿಕ್ಕೆ ಯಾವುದು ಬಾಕಿ ಇದೆ? ಮೊನ್ನೆ ಯಾರು ಹೇಳ್ತಾಯಿದ್ರು, ಕೋರ್ಟು ಮತ್ತು ಮಿಲಿಟ್ರಿ, ಪೊಲೀಸು 3 ಮಾತ್ರ ಮಾರಲಿಕ್ಕೆ ಬಾಕಿ ಇದೆ, ಬಾಕಿ ಎಲ್ಲ ಸೇಲ್ ಆಗಿದೆ, ಎಲ್ಲ ಮುಗ್ದಾಗಿದೆ ಅಂತ ಹೇಳ್ತಾರೆ. ಜನಗಳಿಗೆ ಗೊತ್ತಾಗ್ತದೆ ಇದನ್ನೆಲ್ಲ. ಇಡೀ ಈ ದೇಶದಲ್ಲಿ ಎಷ್ಟೋ ಲಕ್ಷ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕನ್ನು ಮಾಡಿದವರು ಯಾರು? ಆಗ JCB ಇರಲಿಲ್ಲ, ಹಿಟ್ಯಾಚ್ ಇರಲಿಲ್ಲ, ಬರೀ ಆಗದೆ ಸುಮಾರು ಲಕ್ಷಗಟ್ಟಲೆ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕನ್ನು ಮಾಡಿದರು. ಇನ್ನು 3 ವರ್ಷದಲ್ಲಿ ಅದರಲ್ಲಿ ಬುಲೆಟ್ ಟ್ರೈನ್ ಬಿಡ್ತೀನಿ ಅಂತ ಹೇಳಿದರು, ಬಾಕಿ ಬಿಟ್ಟು ರೈಲೇ ಬಿಟ್ಟದ್ದು ಹೊರತು ಯಾವುದೇ ರೈಲುಗಳು, ನಿಜವಾದ ರೈಲುಗಳು ಇದರಲ್ಲಿ ಓಡಲಿಲ್ಲ. ನಾವು ಹೇಳ್ತಾ ಇರೋದು, ಧರ್ಮದ ಆಧಾರಿತ ರಾಜಕೀಯ ಮಾಡೋದು ಸರಿಯಲ್ಲ. ಅಭಿವೃದ್ಧಿಯ ಮೇಲೆ ರಾಜಕೀಯವನ್ನು ಮಾಡೋದು ಒಳ್ಳೆಯದು. ಅಭಿವೃದ್ಧಿಯನ್ನು ತೋರಿಸ್ತೀವಿ, ಅದರ ಮೇಲೆ ನಾವು ಮತವನ್ನು ಕೇಳುವಂಥ ಕೆಲಸಗಳನ್ನು ಮಾಡಿದರೆ ಅದು ಒಳ್ಳೆಯದು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಮನೆಗೆ ಬೆಳಕು ಕೊಡುವಂಥ ನಮ್ಮ ವಿಚಾರ ಇಷ್ಟೇ. ಎಲ್ಲ ಮನೆಗೆ ಯಾರೂ ಕೂಡ ಕುಡಿಯುವ ನೀರು ಇಲ್ಲದೆ ಇರಬಾರ್ದು, ಯಾರೂ ಕೂಡ ಕರೆಂಟ್ ಇಲ್ಲದೆ, ಬೆಳಕು ಇಲ್ಲದೆ ಇರಬಾರ್ದು. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2,000 ಜನ ನಿವೇಶನ ಇಲ್ಲದೆ ಇದ್ದಾರೆ. ನಮ್ಮ ಟಾರ್ಗೆಟ್ ಇನ್ನು 4 ವರ್ಷದಲ್ಲಿ ಪ್ರತಿ ಪಂಚಾಯತ್ ಏರಿಯಾದಲ್ಲೂ ಕೂಡ ಅಲ್ಲಿ ಸೈಟ್ಗಳನ್ನು ಮಾಡುವ ಸರ್ಕಾರ ಜಾಗವನ್ನು ಗುರುತಿಸಿ ಪ್ರತಿ ಜನರಿಗೆ ಯಾರು ನಿವೇಶನ ರಹಿತ ವಂಚಿತರಿದ್ದಾರೆ ಅವರಿಗೆ 3 ಸೆನ್ಸು ಜಾಗವನ್ನು ಕೊಡುವಂಥ ಕೆಲಸವನ್ನು ಒಂದು ಟಾರ್ಗೆಟ್ ಬೇಸಿಸಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡುವ ಆಲೋಚನೆಯಲ್ಲಿದ್ದೇವೆ.
ಪ್ರವಾಸೋದ್ಯಮದ ಬಗ್ಗೆ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಏನು ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಜನ ಬರ್ತಾರ, ಪ್ರವಾಸೋದ್ಯಮದ ಮುಖಾಂತರ ಭಕ್ತಾದಿಗಳು ಬರ್ತಾರ, ಅವರು ಉಪ್ಪಿನಂಗಡಿ ಮತ್ತು ನಮ್ಮ ಪುತ್ತೂರಿಗೆ ಭೇಟಿ ಕೊಡುವಂಥ ಕೆಲಸಗಳಾಗಬೇಕು. ಇಲ್ಲಿ ವಸತಿ ನಿಲಯಗಳಾಗಬೇಕು ಉಪ್ಪಿನಂಗಡಿ ಮತ್ತು ಪುತ್ತೂರಿನಲ್ಲಿ. ಆ ಮುಖಾಂತರ ಆ ಯಾತ್ರಾದಿಗಳು ಇಲ್ಲಿ ಬಂದು ಹೋಗುವಂಥ ಕೆಲಸಗಳನ್ನು ಆಗಬೇಕು. ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅನುದಾನವನ್ನು ತಗೊಂಡು ಬರುವಂಥ ಕೆಲಸವನ್ನು ಮಾಡ್ತೀವಿ. ಜನರಿಗೆ ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಹಿಂದೆ ಹೇಳಿದ್ದೀವಿ, ಆಕ್ರಮ ಸಕ್ರಮ 94C ಇದನ್ನೆಲ್ಲ ನಿಮ್ಮ ಮನೆ ಮನೆಗೆ ತಲುಪಿಸುವ ಅನ್ನೋ ವಿಚಾರವನ್ನು ಹೇಳಿದ್ವಿ. ಅದನ್ನು ಕಾನೂನು ಪ್ರಕಾರ ನೋಡಿಕೊಂಡು ಮನೆ ಮನೆಗೆ ಮುಟ್ಟಿಸುವಂಥ ವಿಚಾರವನ್ನು ಮಾಡ್ತೀವಿ. ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಇಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವತ್ತಿನವರೆಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಕೂಡ ಒಳ್ಳೆಯ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ನಾವು ಮಾಧ್ಯಮದ ಹತ್ರ ಹೇಳೋದು, ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ. ಸುಮಾರು 740 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಗೃಹಲಕ್ಷ್ಮಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ. ಇವತ್ತು 7 ಕಂತುಗಳು ಬಂದು 8ನೇ ಕಂತು ಬರ್ತಾ ಇದೆ. ಇನ್ನು 2-3 ದಿವಸದಲ್ಲಿ 8ನೇ ಕಂತು ಕೂಡ ಜನರಿಗೆ ಮುಟ್ಟುವಂಥ ಕೆಲಸಗಳಾಗ್ತದೆ. ರೇಷನ್ ಕಾರ್ಡಿದು ಏನು ತೊಂದರೆಗಳಿದೆ, ಆ ರೇಷನ್ ಕಾರ್ಡಿಗೆ ಬದಲಾವಣೆ, ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡಿದು ಕೂಡ ಇನ್ನು ಒಂದು ಚುನಾವಣೆ ಆದ 3 ತಿಂಗಳಲ್ಲಿ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಒಟ್ಟಿನಲ್ಲಿ ಜನ ಕಾಂಗ್ರೆಸ್ಸಿನ ಪರವಾಗಿದ್ದಾರೆ, ಕಾಂಗ್ರೆಸ್ಸಿನ ಆಡಳಿತವನ್ನು ಒಪ್ಪಿದ್ದಾರೆ. ಈ ಸಲ ಖಂಡಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಇದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ನ್ಯಾಯವಾದಿಗಳಿದ್ದಾರೆ. ಅವರನ್ನು ಗೆಲ್ಲಿಸುವಂಥ ಕೆಲಸ ಖಂಡಿತ ಮಾಡ್ತಾರೆ. ಎಲ್ಲ ಕಡೆ ಮನೆ ಮನೆಗೆ ಹೋಗುವಾಗ ಜನ ಸಂತೋಷದಿಂದ ನಮ್ಮನ್ನು ಸ್ವೀಕರಿಸುವಂಥ ಕೆಲಸ, ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದ್ದರಿಂದ ನಾವು ಸುಮಾರು ಪುತ್ತೂರಿನಲ್ಲಿ 25,000ಕ್ಕಿಂತ ಹೆಚ್ಚು ಮತದ ಲೀಡನ್ನು ಕೊಡುವಂಥ ಅಂತರದಿಂದ ನಾವು ಲೀಡನ್ನು ಕೊಡುವಂಥ ಕೆಲಸವನ್ನು ಮಾಡುವ ನಂಬಿಕೆ, ಧೈರ್ಯ ನಮಗಿದೆ. ಖಂಡಿತ ಪದ್ಮರಾಜ್ ಅವರು ಈ ಸಲ ಈ ಭಾಗದ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ತೊಂದರೆ ಇಲ್ಲ. ಧರ್ಮದ ವಿಷಯ ಮಾತಾಡ್ತಾರೆ. ಈಗ ಆ ಭಾವನಾತ್ಮಕ ವಿಷಯಕ್ಕೆ ನೀವು ಹೇಗೆ ಪ್ರಬಲವನ್ನು ಔಟು ಮಾಡ್ತೀವಿ? ಕೊನೆಯ 3 ದಿವಸಗಳು ಜನರ ಮನಸ್ಸನ್ನು ನೀವೇನೇ ಅಭಿವೃದ್ಧಿ ಏಜೆಂಟ್ ಅಂತ ಹೇಳ್ತೀವಿ, ಅದನ್ನು ಪ್ರಬಲವಾದ ಡೈವರ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ? ನಿಮ್ಮ ನೋಡಿ, ಅವರು ಧರ್ಮದ ವಿಚಾರದ ಬಗ್ಗೆ ಮಾತಾಡೋದೇ ಹೊರತು ಧರ್ಮದ ಬಗ್ಗೆ ಅವರು ಮಾಡಿರುವಂಥ ಕೆಲಸಗಳು ಯಾವುದೂ ಇಲ್ಲ. ನೀವು ಒಂದು ಕಡೆ ನನ್ನನ್ನು ಮತ್ತು ಪದ್ಮರಾಜ್ ಅವರನ್ನು ನಿಲ್ಲಿಸಿ, ಒಂದು ಕಡೆ ಅವರನ್ನು ನಿಲ್ಲಿಸಿ. ನಾವು ಇಲ್ಲಿ ಕೂತವರೆಲ್ಲ ಪ್ರಮುಖರಿದ್ದಾರೆ. ನಾವು ಇಷ್ಟು ಜನ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ, ಅವರು ಇಷ್ಟುವರೆಗೆ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಚರ್ಚೆ ಆಗಲಿ. ನಾನು ಮೊನ್ನೆಯಿಂದ ಕೇಳ್ತಾ ಇದ್ದೇನೆ, ಪಬ್ಲಿಕ್ ಚರ್ಚೆಗೆ ಬನ್ನಿ. ನೀವು ಮಾಡಿರುವಂಥ ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದಿರಿ, ಎಷ್ಟು ದೈವಸ್ಥಾನಗಳ ಮಾಡಿದಿರಿ, ಎಷ್ಟು ಚರ್ಚ್ಗಳನ್ನು ಮಾಡಿದಿರಿ, ಎಷ್ಟು ಮಸೀದಿಗಳನ್ನು ಮಾಡಿದಿರಿ. ನೀವು ಇರುವಾಗ ನೀವು ಧರ್ಮಕ್ಕೆ ಕೊಟ್ಟಿರುವಂಥ ಧಾರ್ಮಿಕ ಚಿಂತನೆಯಲ್ಲಿ ಬಂದಂಥ ಅನುದಾನಗಳು ಏನು? ನಾವು 7 ತಿಂಗಳಲ್ಲಿ 2 ಕೋಟಿ ರೂಪಾಯಿಯನ್ನು ತಂದಿದ್ದೀವಿ. ಅದು ಇದು ಬಿಟ್ಟು ಒಟ್ಟು 4.5 ಕೋಟಿ ರೂಪಾಯಿ, 2 ಕೋಟಿ ಸಪರೇಟ್ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ, ಧರ್ಮಕ್ಕಾಗಿ 4.5 ಕೋಟಿ ರೂಪಾಯಿಯನ್ನು 8 ತಿಂಗಳಲ್ಲಿ ತಂದಿದೆ. ನೋಡಿ, ಇವರು ಟೋಟಲ್ ತಂದಿರುವಂಥ ವಿಚಾರಗಳು ಹೇಳಿ. ಟೋಟಲ್ ಇವರು ಬ್ರಹ್ಮಕಲಶ ಮಾಡಿದ, ಜೀರ್ಣೋದ್ಧಾರ ಮಾಡಿದ, ದುಡ್ಡು ಕೊಟ್ಟು ಮಾಡಿರುವಂಥದ್ದು ಹೇಳಿ. ಇವರ ಕಾಂಟ್ರಿಬ್ಯೂಷನ್ ಟು ಇದಕ್ಕೆ ರಿಲಿಜನ್ ಏನಂತ ಹೇಳಿ ಅವರು. ನಾವು ಹೇಳ್ತೀವಲ್ಲ, ನಾವು ಹೇಳ್ತೀವಿ ಧರ್ಮ ಅಂದರೆ ಏನು? ಧರ್ಮಕ್ಕೆ ಇವರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನು, ಬಡವರಿಗೆ ಕೊಟ್ಟಿರುವಂಥ, ಆ ಧರ್ಮದಲ್ಲಿರುವಂಥ ಕಷ್ಟದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಿದರೆ ಧರ್ಮ. ಎಷ್ಟು ಮಾಡಿದ್ದಾರೆ? ಎಷ್ಟು ಜನರಿಗೆ, ಪಾಪದವರಿಗೆ, ನಿರ್ಗತಿಕರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ. ಎಷ್ಟು ಜನರಿಗೆ ನಿರ್ಗತಿಕರಿಗೆ ಇವರು ಆಸರೆಯನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟು ಬರೀ ಭಾಷಣ ಮಾಡಿದ ಕೂಡಲೇ ಧರ್ಮ ಆಗೋದಿಲ್ಲ. ಧರ್ಮ ಯಾವಾಗ ಆಗ್ತದೆ ಅಂದರೆ ಆ ಧರ್ಮದ ಬಗ್ಗೆ ಚಿಂತನೆ ಮಾಡಿ ಅದರ ಮುಖಾಂತರ ಕೆಲಸ ಮಾಡಿದರೆ ಮಾತ್ರ ಅದು ಧರ್ಮ. ಕಷ್ಟದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸುವುದೇ ನಿಜವಾದ ಧರ್ಮ. ನೋಡಿ, ಇವರಿಗೊಂದು ಆ ಧರ್ಮದಲ್ಲಿದ್ದವರು ಒಂದು 100 ಜನರಿಗೆ ಮನೆ ಮಾಡಿ ಕಟ್ಟಿದಾರ ಅಲ್ಲ? ಅವರು ಆಸ್ಪತ್ರೆಯಲ್ಲಿರುವ ಬಿಲ್ಲನ್ನು ಭರಿಸಿದಾರ ಅಲ್ಲ? ಅವರು ಎಲ್ಲಾದರೂ ಕಷ್ಟದಲ್ಲಿದ್ದಾರೋ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದಾರಾ? ಕೇಳಿ, ನಾವು ಎಷ್ಟು ಮಾಡಿದ್ದೇವೆ? ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ. ಯಾವುದಕ್ಕೊಂದು ಲಿಮಿಟೇಷನ್ ಇದೆ, ಅದಕ್ಕೊಂದು ಚಕ್ರ ಅಂತ ಹೇಳ್ತಾರೆ.
ಅದರಿಂದ ಈಗ ಅವರಿಗೂ ಕೂಡ ಈ ನಿಟ್ಟಿನಲ್ಲಿ ಹೋದರೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಡೂಪ್ಲಿಕೇಟ್ ಹಿಂದುತ್ವ ಯಾರು ಮಾಡ್ತಾರೆ ಅವರಿಗೆಲ್ಲ ಗೇಟ್ ಪಾಸ್ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಡೂಪ್ಲಿಕೇಟ್ ಹಿಂದುತ್ವ ಅಂತ ಇದೆಯಲ್ಲ, ಇದಕ್ಕೆ ಗೇಟ್ ಪಾಸ್ ಕೊಡುವಂಥ ಕೆಲಸಗಳು ಆಗ್ತಾ ಇದೆ. ಅದನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಒಂದಷ್ಟು ಜನರಿಗೆ ಸೀಟು ವಂಚಿತರಾಗಿದ್ದಾರೆ. ಯಾಕಂತೇಳಿದ್ರೆ ಒಂದು ಕಡೆಯಿಂದ ಚೀನಾ ನಮ್ಮ ಎದುರುಗಡೆ ಕೆಲಸ ಮಾಡ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಒಬ್ಬರು BJPಯ ನಾಯಕರು ಹೇಳಿದರು, ಕಾಂಗ್ರೆಸ್ ಸರ್ಕಾರ ಇರುವಾಗ ಶ್ರೀಲಂಕಾಕ್ಕೆ ನಮ್ಮ ದೇಶದ ಒಂದು ಭಾಗವನ್ನು ಕೊಟ್ಟಿದೆ ಅಂತ. 250 ಎಕರೆ ಇರುವಂಥ ಒಂದು ಐಲ್ಯಾಂಡ್, ಅದು ಶ್ರೀಲಂಕಾದ ಪರವಾಗಿ ಇತ್ತು. ಅದನ್ನು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿದೆ. ಮೊನ್ನೆ ಚೈನಾದವರಿಗೆ ಎಷ್ಟು ಜಾಗವನ್ನು ಕೊಟ್ಟಿವಿ ನಾವು? ಎಷ್ಟು ಜಾಗವನ್ನು ಕೊಟ್ಟಿವಿ? 2560 ಕಿಲೋಮೀಟರ್ ಜಾಗವನ್ನು ನಾವು ಕೊಟ್ಟಿದ್ವಿ. ಲಡಾಖಲ್ಲಿ ಕೊಡಲಿಲ್ವಾ? ಅತಿಕ್ರಮಣ ಮಾಡಿದ ಜಾಗವನ್ನು ನಾವು ಚೈನಾಕ್ಕೆ ಬಿಟ್ಟು ಕೊಟ್ಟಿದ್ದೀವಿ. ಚೈನಾ ನಮ್ಮ ಶ್ರೀಲಂಕಾದ ಹತೋಟಿಗೆ ತಗೊಂಡಿದೆ. ಅರುಣಾಚಲ ಪ್ರದೇಶದ 30 ನಗರಗಳಿಗೆ ಚೈನಾದವರು ನಮ್ಮ ಹೆಸರು ಇಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಯಾಕೆ? ಭಾರತದ ಮೇಲೆ ಕಣ್ಣಿಟ್ಟುದನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಯಾವಾಗ ಧರ್ಮಗಳ ಬಗ್ಗೆ ಜನರನ್ನು ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ. ದೇಶದ ಒಳಗೆ ಹೊಡೆದ್ರೆ ಅತಿಕ್ರಮಣ ಮಾಡಲಿಕ್ಕೆ, ಇಲ್ಲದ್ರೆ ಅಟ್ಯಾಕ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಇದೆಲ್ಲ ಹಿಂದಿನ ಕಡೆಯಿಂದ ಬೇರೆ ದೇಶದವರು ಮಾಡುವ ಕುತಂತ್ರ. ನಮ್ಮ ದೇಶ ನಾವು ಈಗ ಆಲೋಚನೆ ಮಾಡಬೇಕು. ನಾವು ಒಗ್ಗಟ್ಟಿದ್ದರೆ ಮಾತ್ರ ಇದನ್ನು ಎದುರಿಸಲಿಕ್ಕೆ ಸಾಧ್ಯ. ಇದನ್ನು ಒಗ್ಗಟ್ಟಿಲ್ಲದ್ರೆ ಖಂಡಿತ ಎದುರಿಸಲಿಕ್ಕೆ ಭಾರಿ ಕಷ್ಟ ಇದೆ. ನಮ್ಮ ದೇಶದಲ್ಲಿ ಒಂದೇ ಎಲ್ಲ ಜಾತಿ ಧರ್ಮದವರು ಒಂದೇ ರೀತಿ ಬದುಕಿದರೆ ಮಾತ್ರ ಇನ್ನೊಂದು ದೇಶವನ್ನು ಎದುರಿಸಲಿಕ್ಕೆ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಆಗ್ಬೋದು, ಯಾವ ರೀತಿ ನಡೀಬೋದು.